ಈಗ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ನಡೆಸಿ ವಿಶೇಷ ಅಧಿವೇಶನ ಕರೀಬೇಕಂತ ಹೇಳಿ INDA ಒಕ್ಕೂಟದ ನೋಡಿ, ರೆಗ್ಯುಲರ್ ಆದಂಥ ಲೋಕಸಭಾ ಜುಲೈ ತಿಂಗಳಲ್ಲಿ ನಡೀತದೆ. ಆ ಸಂದರ್ಭ ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ. ಮತ್ತು ಅಧಿವೇಶನ ಯಾಕೆ ಕರೀಬೇಕಂತಾರಂದ್ರೆ ಅವರು ಬೆಳಗಿನ ಸಾಯಂಕಾಲ ಹೊರಗೂ ಟೀಕಾ ಮಾಡಕತ್ತಾರ, ಇನ್ನು ಪಾರ್ಲಿಮೆಂಟ್ಲಿ ಟೀಕಾ ಮಾಡೋದು. ಇಷ್ಟೆಲ್ಲ ಸಾಕ್ಷಿ ಪೂರ್ವವಾಗಿ ಕೊಟ್ಟ ಮೇಲೂ ಸದ್ಯಕ್ಕೆ ಇನ್ನೂ ಅವ್ರಿಗೆ ಕ್ವಶನ್ ಮಾರ್ಕ್ ಹೋಗಲೇ ಇಲ್ಲ ರಾಹುಲ್ ಗಾಂಧಿ ಅಂತವ್ರಿಗೆ. ಇವತ್ತು ಶಶಿ ತರೂರ್ ಅಂತವರು ಅದಕ್ಕೆ ಉತ್ತರ ಕೊಟ್ಟರು ಸದ್ಯಕ್ಕೆ. ಇವತ್ತು ಆಪರೇಷನ್ ಸಿಂಧೂರದ್ದು ವಸ್ತುಸ್ಥಿತಿ ಮತ್ತು ಏನು ಅಟ್ಯಾಕ್ ಮಾಡಿದರು ನಮ್ಮ ಸೈನಿಕರು, ಅದನ್ನು ಹೊರ ದೇಶಗಳಿಗೆ ಹೋಗಿ ಹೇಳುವಂಥ ಕೆಲಸವನ್ನು ಶಶಿ ತರೂರ್ ಕಾಂಗ್ರೆಸ್ ಲೀಡರ್ ಮಾಡ್ತಾರೆ. ಆದರೆ ರಾಹುಲ್ ಗಾಂಧಿ ಅಂತವರು ಇನ್ನಿತರ ಮರಿ ಪುಡಾರಿಗಳು, ಮರಿ ನಾಯಕರು ಇವತ್ತಿನ್ನೂ ಟೀಕೆ ಮಾಡೋದು ನಿಲ್ಲಿಸಲೇ ಇಲ್ಲ. ಇನ್ನು ನೀವು ಆ ಶಶಿ ತರೂರ್ ಕಡೆಯಿಂದ ಕಲ್ಕೋರಿಪ್ಪ ಅಂತ ಹೇಳ್ತೀನಿ ನಾನು. ಈಗೇನು ಹೊರಗೆ ಡಿಬೇಟ್ ಮಾಡಕತ್ತಿರಲ್ಲ, ಅಪಪ್ರಚಾರ ಮಾಡಕತ್ತಿರಲ್ಲ, ಅದು ಒಂದು ಪಾರ್ಲಿಮೆಂಟ್ ಕರೆದು ಅದನ್ನೇ ಮಾಡ್ತೀನಿ ನೀವು. ಮತ್ತೇನೈತೆ, ರೆಗ್ಯುಲರ್ ಲೋಕಸಭಾ ಬಂದೇ ಬರ್ತದೆ ಜುಲೈ ತಿಂಗಳದಾಗ. ಅವಾಗ ಡಿಬೇಟ್ ಮಾಡಲ್ಲ, ನೀವು ಎಷ್ಟು ಬೇಕಾದಷ್ಟು ಡಿಬೇಟ್ ಮಾಡಲ್ಲ, ಯಾರು ಬೇಡ ಅಂತಾರೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿಂತ ಅವರು ಪ್ರಿಯಾಂಕ್ ಖರ್ಗೆನೇ ಜಾಸ್ತಿ ಇದ್ರ ಬಗ್ಗೆ ಅಲ್ಲ. ಅದಕ್ಕೆ ನಾ ಹೇಳ್ದಲ್ರಿ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಸೋತು. ಆ ಸೋಲೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ. ಅವರ ಅಹಂಕಾರ, ಅವರ ಒಂದು ಜಂಬು ಕೊಚ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಕಾಂಗ್ರೆಸ್ ನಾಯಕರಿರೋದಲ್ಲ ಅವ್ರ ಮೇಲೆ ಹರಾಸ್ಮೆಂಟ್ ಇರ್ಬೋದು. ಬೇಕಾದ್ರೆ ಅಲ್ಲಿ ಗುಲ್ಬರ್ಗಾದಲ್ಲಿರುವಂಥ ಕಾಂಗ್ರೆಸ್ ನಾಯಕರನ್ನು ನೀವು ಭೇಟಿ ಕೇಳಿಬಿಡ್ರಿ ಪರ್ಸನ್, ಅಲ್ಲೇನೋ ವಸ್ತುಸ್ಥಿತಿ ಗುರ್ತಾಗತ್ತೆ ನಿಮಗೆ. ಅವತ್ತು ಖರ್ಗೆ ಅವರು ಇಲೆಕ್ಷನ್ ನಿಂತಾಗ ಈ ಪ್ರಿಯಾಂಕಾ ಖರ್ಗೆ ಫಸ್ಟ್ ಏನು ಮಾಡಿದರು, ಅವ್ರಿಗೆ ಆ ಒಂದು ಸೀನಿಯಾರಿಟಿ ಇದ್ದಾಗೂ ಸದ್ಯಕ್ಕೆ ಮೊದಲೇ ಸಲ ಬಂದಂಥ ಶಾಸಕರಿಗೆ ಮಂತ್ರಿ ಮಾಡಿದರು ಯಾರು, ಮಲ್ಲಿಕಾರ್ಜುನ್ ಖರ್ಗೆ. ಅಲ್ಲಿ ಒಂದು ಸೆಟ್ ಬ್ಯಾಕ್ ಚಾಲೂ ಆಯಿತು. ಆದಮೇಲೆ ಎಲ್ಲದಕ್ಕೂ ಪ್ರಿಫರೆನ್ಸ್ ಅವ್ರಿಗೆ ಕೊಡಕ್ಕೆ ಹತ್ತಿದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಸುತ್ತಮುತ್ತಲಿದ್ದಂಥ ಹಿರಿಯ ಕಾಂಗ್ರೆಸ್ ನಾಯಕರಿದ್ದಾರಲ್ಲ ಅವರೆಲ್ಲ BJP ಜಾಯ್ನ್ ಆದರು, ಬಿಕಾಸ್ ಪ್ರಿಯಾಂಕಾ ಖರ್ಗೆ. ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವತ್ತು ಲೋಕಸಭಾ ಚುನಾವಣೆ ಸೋಲಿಕ್ಕೆ ಮುಖ್ಯ ಕಾರಣ ಪ್ರಿಯಾಂಕಾ ಖರ್ಗೆ. ಇಷ್ಟಾದ ಮೇಲೆ ಅರ್ಥ ಮಾಡ್ಕೋಬೇಕಾಯಿತು. ಅರ್ಥ ಮಾಡ್ಕೊಳ್ಳೋದು ಹೋದರೆ ಮುಂದೇನು ಹಣೆ ಬರ, ಅದರ ಜನ ಬರೀತಾರೆ ಅವ್ರು ಹಣೆ ಬರ. ಅದಕ್ಕಾಗಿ ಈ ಅಹಂಕಾರ ಮತ್ತೊಂದು ಇದು ಇರಬಾರ್ದು ಮನುಷ್ಯಾಗ ಯಾವಾಗಲೂ. ಅಧಿಕಾರ ಬಂದಾಗ ಅದಾಗ ಭಾಳ ಕಡಿಮೆ ವಯಸ್ಸಿನಲ್ಲಿ ಅವರಿಗೆ ಅಧಿಕಾರ ಬಂದದೆ, ಒಳ್ಳೆ ರೀತಿ ಅಪಾರ್ಚುನಿಟಿ ಬಂದದೆ ರಾಜಕೀಯದಲ್ಲಿ. ಅದನ್ನು ಸದುಪಯೋಗ ಮಾಡಿಕೊಂಡು ಡಿಪ್ಲೊಮೆಟಿಕ್ ಆಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದರೆ ಬಹುಶಃ ಖರ್ಗೆ ಪ್ರಿಯಾಂಕಾ ಖರ್ಗೆ ದೊಡ್ಡವರು ಆಗಲಿಲ್ಲ, ಆಗಕ್ಕೆ ತಯಾರಿಲ್ಲ ಅವರು. ಅವರ ಒಂದು ಏನು ಸ್ವಯಂವಾದಂಥ ಒಂದು ಹೊಗಳಿಕೆ ಇರೋದು, ಮತ್ತು ನಾನೇ ಎಲ್ಲರಿಗಿಂತ ದೊಡ್ಡವ, ನಾನೇ ಎಲ್ಲರಿಗಿಂತ ಶಾಣೆ ಅನ್ನುವಂಥದ್ದು ಅಹಂಕಾರ, ಇದು ಅವ್ರನ್ನ ನಾಶ ಮಾಡಿಸ್ತದೆ. ಸರಿ, ಆದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೊನ್ನೆ ಕೂಡ ನೀವು ಹೇಳಿದ್ರೆ ಮತ್ತೆ ಸಭೆಗಳನ್ನ ಮಾಡಿದ್ದಾರೆ ಮೊನ್ನೆ. ಅದಕ್ಕೆ ಅವತ್ತು ಇಲ್ಲಿನೂ ಬಂದಿದ್ದು ನಿಮ್ಮ ರಿಯಾಕ್ಷನ್ ಕೊಡುವಾಗ ಅವರು ಇಲ್ಲಿ ಬಂದಿದ್ರು. ಅವರು ಅವತ್ತು ಹೇಳಿದ್ರು, ಅವ್ರ ಮುಂದೆ ಹೇಳಿದ್ದೆ ಅವ್ರಿಗೆ, ನೋಡ್ರಿ ಈ ಪರಿಸರವಾದಿಗಳು ಅಂತ ತಿಳ್ಕೊಂಡು ಇವತ್ತು ಪರಿಸರವನ್ನು ಹಾಳು ಮಾಡುವಂಥದ್ದು ಬೇಡ ನೀವು. ಈಗ ಆ ಮಾದಾಯಿ ವಿಚಾರವಾಗಿ, ಕಳಸಾ ಬಂಡೂರು ವಿಚಾರವಾಗಿ ಏನು ಕೇಂದ್ರ ಸರ್ಕಾರ ರಚನೆ ಮಾಡಿದಂಥ ಏನು ಟ್ರಿಬ್ಯುನಲ್ ಇದೆ, ಅಲ್ಲಿ ಎಲ್ಲ ಹೀರಿಂಗ್ ಆಗಿದೆ. ಒಂದು 2-3-4 ವರ್ಷ ಹೀರಿಂಗ್ ನಡೆದಿದೆ. ಗೋವಾ ಇವತ್ತೇನು ಇವ್ರೇನು ಪಾಯಿಂಟ್ಸ್ ಹೇಳಕತ್ತಾರಲ್ಲ, ಪರಿಸರ ತೊಂದರೆ ಆಕತಿ, ನೀರು ಹರಿವಿಗೆ ತೊಂದರೆ ಆಕತಿ, ಅರಣ್ಯಕ್ಕೆ ತೊಂದರೆ ಆಕತಿ, ಅವತ್ತು ಎಲ್ಲವೂ ಸಹಿತ ಗೋವಾ ಸರ್ಕಾರ ಇದೇ ಪಾಯಿಂಟ್ಸನ್ನು ಹೇಳಿತ್ತು. ಅದೆಲ್ಲ ಹೇಳಿದ ಮೇಲೂ ಸಹಿತಕ್ಕೆ ಇವತ್ತು ಅವಾರ್ಡು ನಮ್ಮ ಪರವಾಗಿ ಆಗಿದೆ, ಕರ್ನಾಟಕ ಪರವಾಗಿ. ನಾವು ಹೆಚ್ಚಿಗೆ TMC ನೀರು ಕೇಳಿದ್ವಿ, ಆದರೆ 13 TMC ಆಗಿದೆ. ಅದರಲ್ಲಿ ಒಂದು 3-4 TMC ಡ್ರಿಂಕಿಂಗ್ ವಾಟರ್ ಪರ್ಪಸ್ ಸಲುವಾಗಿದೆ. ಇಷ್ಟೆಲ್ಲ ನಿರ್ಧಾರ ಆಗಿದೆ. ಅದರಲ್ಲಿ ಎಲ್ಲ ಪಾಯಿಂಟ್ಸ್ ಇವರೇನು ಇವತ್ತು ಪ್ರಸ್ತಾವ ಮಾಡಕತ್ತಿರಲ್ಲ, ಎಲ್ಲ ಪಾಯಿಂಟ್ಸು ಡಿಸ್ಕಷನ್ ಆಗಿದೆ. ಹಾಗೆಯೇ ಒಂದು ಅವಾರ್ಡ್ ಆಗಿದೆ. ಅದಾದಮೇಲೆ ಈಗ ಎಷ್ಟೋ ವರ್ಷಗಟ್ಟಲೆ ಆಯಿತು ಅವಾರ್ಡ್ ಆಗಿ, ನೋಟಿಫಿಕೇಶನ್ ಆಗಿದೆ. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಪೆಂಡಿಂಗ್ ಇದೆ, ದಟ್ ಇಸ್ ಡಿಫರೆಂಟ್. ಆದರೆ ಇಷ್ಟು ಆದಮೇಲೆ ಇವ್ರು ಇವತ್ತು ಧ್ವನಿ ಅದಕ್ಕೆ ಮನೆ ಖಾನಾಪುರದಾಗ ಮೀಟಿಂಗ್ ಮಾಡ್ಯಾರ, ಮತ್ತು ಇಲ್ಲಿ 3ನೇ ತಾರೀಕು ಮಾಡ್ತಾರಂತೆ. ಇದು ಗೋವಾ ಪ್ರಾಜೆಕ್ಟ್ ಪ್ರಾಯೋಜಿತವಾದಂಥದ್ದು ಹೋರಾಟ ನಡೀತಾ ಇದೆ. ಇದಕ್ಕೆ ಯಾರೂ ಹೆಚ್ಚು ಮಹತ್ವ ಕೊಡಬಾರ್ದು. ಅದಕ್ಕಾಗಿ ಈಗಾಗಲೇ ಟ್ರಿಬ್ಯುನಲ್ದಲ್ಲಿ ಎಲ್ಲವೂ ನಿರ್ಧಾರ ಆಗಿದೆ. ಸುಮ್ಮನೆ ಕನ್ಫ್ಯೂಷನ್ ಮಾಡುವಂಥದ್ದು ಬೇಡ, ಇದು ಒಳ್ಳೆಯದಲ್ಲ ಅಂತ ನಾನು ಇವತ್ತು ಯಾರೋ ಇಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ ಮಾದಾಯಿ ವಿರುದ್ಧ, ಅವರೆಲ್ಲರಿಗೂ ಕಿವಿ ಮಾತು ಹೇಳ್ತೀನಿ, ಇದು ನಿಲ್ಲಿಸ್ರಿ. ಇಲ್ದಿದ್ರೆ ನೀವು ಗೋವಾದ ಪರವಾಗಿ ಗೋವಾದ ಪ್ರಾಯೋಜಿತವಾದಂಥ ಒಂದು ಹೋರಾಟ ಅಂತ ನಾವು ತಿಳ್ಕೊಂತೀವಿ. ಈಗ ಈ ಒಂದು ಹೋರಾಟದಲ್ಲಿ ಪರಿಸರವಾದಿಗಳ ಮುಖವಾಡ ಹಾಕೊಂಡು ಕೆಲವೊಂದಿಷ್ಟು ರೆಸಾರ್ಟ್ ಮಾಲೀಕರು ಕೂಡ ಓಡಾಡ್ತಾರೆ. ಅದಕ್ಕೆ ನಾ ಹೇಳಿದ್ರಿ, ಇದಕ್ಕೆ ಯಾರ್ಯಾರ್ದು ಇನ್ವಾಲ್ವ್ ಆಗಿದೆ, ಯಾರ್ಯಾರ್ದು ಇಂಟ್ರೆಸ್ಟ್ ಅದ, ಸೆಲ್ಫ್ ಇಂಟ್ರೆಸ್ಟ್, ಸ್ವಂತ ಹಿತಾಸಕ್ತಿ ಸಲುವಾಗಿ ಮತ್ತು ಗೋವಾದ ಒಂದು ಹಿತಾಸಕ್ತಿ ಸಲುವಾಗಿ
ಇವರೆಲ್ಲ ಬಡದಾಡ್ತಾ ಇದಾರೆ, ಇದರಲ್ಲಿ ಏನು ಅರ್ಥ ಇಲ್ಲ. ಅದಕ್ಕಾಗಿ ಈ ರೀತಿಯಾದಂಥ ಈ ಪರಿಸರವಾದಿ ಅಂತ ಮುಖವಾಡ ಹಾಕಿದಂಥ ವ್ಯಕ್ತಿಗಳ ಬಗ್ಗೆ ಜನ ಎಚ್ಚರ ಇರಬೇಕು. ಈ ಯಾರು ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.